ಹೇ ಗೈಸ್, ನಮಸ್ತೆ, ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ಟ್ರಾವೆಲ್ ಡ್ರೀಮ್ಸ್ ಶಶಿ. ಬಂಧುಗಳೇ, ನಾವಿವಾಗ ಇದ್ದೇವೆ ಉಳ್ಳಾಲ ಸೋಮೇಶ್ವರದ ಸೋಮನಾಥ ದೇವಾಲಯದಲ್ಲಿ. ಅರಬ್ಬಿ ಸಮುದ್ರದ ದಡದ ಮೇಲೆ ಇರುವ ಈ ದೇವಸ್ಥಾನವು ಮಂಗಳೂರು ನಗರದಿಂದ ಸುಮಾರು 13 ಕಿಲೋಮೀಟರ್ಗಳ ದೂರದಲ್ಲಿದೆ, ಅಂದ್ರೆ 8 ಮೈಲಿಗಳ ದೂರದಲ್ಲಿದೆ. ದೇವಸ್ಥಾನದ ಹಿಂಭಾಗದ ಸಮುದ್ರದ ತಟದಲ್ಲಿನ ಒಂದು ಶಿಲೆಯಲ್ಲಿ ರುದ್ರಪಾದದ ಗುರುತು ಇರುವುದರಿಂದ ಈ ಕ್ಷೇತ್ರವನ್ನು ರುದ್ರಪಾದ ಕ್ಷೇತ್ರ ಎಂದೇ ಕರೆಯುತ್ತಾರೆ. ಬಂಧುಗಳೇ, ಇವಾಗ ನಾವು ದೇವಸ್ಥಾನದ ಒಳಗೆ ಹೋಗಿ ದೇವರ ದರ್ಶನ ಪಡೆಯೋಣ. ತದನಂತರದಲ್ಲಿ ನಾನು ನಿಮಗೆ ದೇವಸ್ಥಾನದ ಬಗ್ಗೆ ಹಾಗೂ ದೇವಸ್ಥಾನದ ಇತಿಹಾಸದ ಬಗ್ಗೆ ನಾನು ತಿಳಿಸ್ತೇನೆ. ಬನ್ನಿ. ಬಂಧುಗಳೇ, ಇಲ್ಲಿ ಗರ್ಭಗುಡಿಯ ಒಳಗಡೆ ನಮಗೆ ಸೋಮನಾಥ ದೇವರನ್ನು ಲಿಂಗದ ರೂಪದಲ್ಲಿ ಪ್ರತಿಷ್ಠಾಪಿಸಿರುವುದನ್ನು ನಾವು ನೋಡಬಹುದಾಗಿದೆ. ಅದೇ ರೀತಿ ಗರ್ಭಗುಡಿಯ ಹಿಂದಿನ ಎಡಭಾಗದಲ್ಲಿ ರಾಜರಾಜೇಶ್ವರಿ ಅಮ್ಮನವರ ದರ್ಶನವನ್ನು ಪಡೆಯಬಹುದಾಗಿದೆ. ಹಾಗೂ ದೇವಸ್ಥಾನದ ಬಲಭಾಗದಲ್ಲಿ ವಿಘ್ನ ವಿನಾಶಕ ಗಣಪತಿಯ ದರ್ಶನವನ್ನು ಸಹ ಪಡೆಯಬಹುದಾಗಿದೆ. ದೇವಸ್ಥಾನದ ಎದುರುಗಡೆ ನಮಗೆ ಪಂಚದುರ್ಗಿ ಅಮ್ಮನವರ ಗುಡಿ ಹಾಗೂ ದೇವಸ್ಥಾನದ ಹಿಂಭಾಗದಲ್ಲಿ ಕಲ್ಕುಡ ಕಲ್ಲುಟ್ಟಿ ಹಾಗೂ ಕುಟ್ಟಿಚಾತ ದೈವಗಳ ದರ್ಶನವನ್ನು ಸಹ ನಾವು ಪಡೆಯಬಹುದಾಗಿದೆ. ಹಾಗೆಯೇ ದೇವಸ್ಥಾನದ ಹಿಂಭಾಗದಲ್ಲಿ ವಿಷ್ಣುಮೂರ್ತಿ ದೇವರ ಗುಡಿ, ಗೋಪಾಲಕೃಷ್ಣ ದೇವರ ಗುಡಿ ಹಾಗೂ ಪರಶುರಾಮ ದೇವರ ವಿಗ್ರಹವನ್ನು ಸಹ ನಾವು ನೋಡಬಹುದಾಗಿದೆ. ಬಂಧುಗಳೇ, ಈ ದೇವಾಲಯದ ಇತಿಹಾಸದ ಬಗ್ಗೆ ನಾವು ತಿಳಿಯುವುದಾದರೆ, ಈ ದೇವಾಲಯವು ಅಲುಪ ವಂಶದ ರಾಜರಿಂದ ಸುಮಾರು 10ನೇ ಶತಮಾನದಲ್ಲಿ ನಿರ್ಮಿತಗೊಂಡಿದ್ದು, 12ನೇ ಶತಮಾನದಲ್ಲಿ ಬನವಾಸಿಯ ಕದಂಬರು ಹಾಗೂ ಉಳ್ಳಾಲದ ದೊರೆಗಳ ಆಳ್ವಿಕೆಯಲ್ಲಿ ಇತ್ತು ಎಂಬುದು ನಮಗೆ ದೇವಸ್ಥಾನದಲ್ಲಿ ದೊರೆತ 2 ಶಾಸನಗಳು ನಮಗೆ ತಿಳಿಸುತ್ತದೆ. ಹದಿನೈದನೇ ಶತಮಾನದಲ್ಲಿ ಮೈಸೂರು ವಿಜಯನಗರ ಸಾಮ್ರಾಜ್ಯದ ದೊರೆ ಇಮ್ಮಡಿ ದೇವರಾಯರ ರಾಜಗುರುಗಳಿಂದ ಈ ದೇವಾಲಯವು ನವೀಕರಿಸಲ್ಪಟ್ಟಿರುತ್ತದೆ. ಅಳುಪ ವಂಶದ ರಾಜರು ಶಿವದೇವರ ಆರಾಧಕರಾಗಿದ್ದರು, ಅಂದ್ರೆ ಅವರು ಶೈವ ಧರ್ಮವನ್ನು ಆರಾಧಿಸುತ್ತಾ ಬಂದಿದ್ದು. ಆ ಕಾರಣದಿಂದಾಗಿ ಈ ಕ್ಷೇತ್ರದಲ್ಲಿ ಶಿವ ದೇವಾಲಯವನ್ನು ನಿರ್ಮಿಸಿದ್ದಾರೆ ಎಂದು ನಮಗೆ ಇತಿಹಾಸವು ತಿಳಿಸುತ್ತದೆ. ಬಂಧುಗಳೇ, ಹಿಂದಿನ ಕಾಲದಲ್ಲಿ ರಾಜನೊಬ್ಬ ತಾನು ಮಾಡಿದ ತಪ್ಪಿನ ಕಾರಣದಿಂದಾಗಿ ತನ್ನ 2 ಕೈಗಳನ್ನು ಕತ್ತರಿಸಲ್ಪಡುತ್ತಾನೆ. ವೈರಾಗ್ಯ ಹೊಂದಿದ ರಾಜನು ತನ್ನ ಹಡಗಿನಲ್ಲಿ ಪರ್ಯಟನೆಗೆಂದು ತೆರಳುತ್ತಾನೆ. ಸಮುದ್ರದಲ್ಲಿ ಬಿರುಗಾಳಿ ಬೀಸಿ ಹಡಗು ಸಮೇತನಾಗಿ ಸಮುದ್ರದ ಕಿನಾರೆಗೆ ಬಂದು ತಲುಪುತ್ತಾನೆ. ತಾನು ತಲುಪಿದಂತಹ ಸ್ಥಳದಲ್ಲಿ ಹುಲಿ ಹಾಗೂ ದನ 2 ಮೇಯುವುದನ್ನು ಕಂಡ ರಾಜನು ಈ ಸ್ಥಳದಲ್ಲಿ ಏನಾದರೂ ವಿಶೇಷತೆ ಇರಬಹುದು ಎಂದು ಭಾವಿಸುತ್ತಾ ಅಲ್ಲೇ ಇದ್ದಂತಹ ಅಶ್ವತ್ಥ ಮರದ ಕೆಳಗೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳಲು ಮಲಗುತ್ತಾನೆ. ಆ ಸಮಯದಲ್ಲಿ ರಾಜನಿಗೆ ಅಶರೀರವಾಣಿಯೊಂದು ಕೇಳುತ್ತೆ. ಏನೆಂದರೆ, ನೀನು ಇರುವ ಮೇಲಿನ ಭಾಗದಲ್ಲಿ ಸೋಮನಾಥ ದೇವರ ಲಿಂಗ ಇರುವುದು. ಆ ದೇವರನ್ನು ನೀನು ಪೂಜಿಸುತ್ತಾ ಆರಾಧಿಸುತ್ತಾ ಬಂದೆ ಆದರೆ ನಿನ್ನ ಎಲ್ಲಾ ಕಷ್ಟಗಳು ಪರಿಹಾರವಾಗುವುದು. ಆ ಕಾರಣದಿಂದಾಗಿ ರಾಜನು ಈ ಸ್ಥಳದಲ್ಲಿ ದೇವಸ್ಥಾನವನ್ನು ನಿರ್ಮಿಸಿ ಅಲ್ಲಿನ ಪ್ರಥಮ ಪೂಜೆಗೆ ತನ್ನ 2 ಕೈಗಳು ಮರುಜೋಡಣೆಗೊಂಡವು ಎಂಬ ಕಥೆಯು ಇಲ್ಲಿ ಪ್ರಚಲಿತದಲ್ಲಿದೆ. ಉಳ್ಳಾಲದ ಸೋಮೇಶ್ವರವು ಕೇವಲ ಧಾರ್ಮಿಕ ಕ್ಷೇತ್ರವಲ್ಲದೆ ನೂರಾರು ಪ್ರವಾಸಿಗರು ಸೇರುತ್ತಿದ್ದ ಸೋಮೇಶ್ವರ ಕಡಲ ತೀರವು ಒಂದು ಪ್ರವಾಸಿ ತಾಣವೂ ಹೌದು. ಬಂಧುಗಳೇ, ನಾನು ನಿಮಗೆ ಪರಿಚಯಿಸುವ ಹೊಸ ಸ್ಥಳದ ಲೊಕೇಶನ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ. ನೀವು ಮಂಗಳೂರಿಗೆ ಬಂದೇ ಆದರೆ ಈ ಸ್ಥಳಕ್ಕೆ ಭೇಟಿ ನೀಡುವುದನ್ನು ಮರಿಬೇಡಿ. ಪರಿಸರ ಮಾಲಿನ್ಯವನ್ನು ತಡೆಗಟ್ಟೋಣ, ಪರಿಸರವನ್ನು ಸಂರಕ್ಷಿಸೋಣ ಎನ್ನುವ ಮಾಹಿತಿಯನ್ನು ನೀಡುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಬಂಧುಗಳೇ, ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನಷ್ಟು ಹೊಸ ವಿಷಯದೊಂದಿಗೆ ನಿಮಗೆ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ತೆ.